ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಸಪೋಸ್ ಮಮತಾ ಬ್ಯಾನರ್ಜಿ ಸೋತ್ರೆ ಏನಾಗ್ಬೋದು ಭವಿಷ್ಯದಲ್ಲೇ? ಯಾಕಂದರೆ ಇಲ್ಲಿವರೆಗೆ ಆದಂಥ ಚುನಾವಣೆಗಳು ಬೇರೆ, ಈಗ ಅದರಲ್ಲೂ ವೆಸ್ಟ್ ಬೆಂಗಾಲ್ದಲ್ಲಿ ಆಗುತ್ತಿರೋ ಚುನಾವಣೆ ಬೇರೆ. ಯಾಕಂದರೆ ಈ ದೇಶದ ಹಣೆ ಬರವನ್ನು ಬರೆಯುವಂಥದ್ದು. ಮೋದಿ ಶಾರನ್ನು ಸೋಲಿಸೋದು ಮೋಸ್ಟ್ಲಿ ಅಸಾಧ್ಯ, ಇದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಈಗಾಗಲೇ ವಿರೋಧಿಗಳು ಆರೋಪಿಸುವಂಗ, ಇಂಡಿಯಾ ಗಠಬಂಧನ್ ಸಂಘಟನೆ ಆರೋಪಿಸುವಂಗ EVM ಬೇಡ ಅಂತ ಹೇಳ್ತಾ ಇದ್ರು, ಅಲ್ಲಿ ಮೋಸ ಆಗ್ತದೆ ಅಂತೇಳಿ ಅದು ಕಂಟಿನ್ಯೂ ಅದ. ಹೋಗಲಿ ಅದ್ರ ಜೊತೆ VVPAT ಮಾಡಂತ ಹೇಳಿದರು, ಅದಾಗಲಿಲ್ಲ, ಮುಂದುವರಿತಾ ಇದೆ. ಅವತ್ತರಿಂದ ಸೋಲ್ತೀವಿ ನಾವು ಅಂತ ಹೇಳ್ತಾಯಿದ್ರು ವಿರೋಧ ಪಕ್ಷದವರು. ಮುಗಿದು ಹೋಗ್ಬಿಟ್ಟದ ಅದು. ಇನ್ನು ನೆಕ್ಸ್ಟ್ ಏನಪ್ಪ, ಒಳನುಸುಳುಕೋರಿದ್ದಾರೆ ಭಾಳಷ್ಟು ಅಂತೇಳಿ. ಇಲ್ಲೇ ಕಾಂಗ್ರೆಸ್ಗೆ ಆಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷಗಳಾಗಿರ್ಬೋದು, ಹೆಚ್ಚಿನ ಸಪೋರ್ಟ್ ಮುಸ್ಲಿಂ ಓಟ್ಗಳಿಂದ ಬರ್ತಾಯಿತ್ತು. ಮುಸ್ಲಿಂ ಓಟ್ಗಳನ್ನ ಕಟ್ ಮಾಡೋದು ಹೇಗಪ್ಪ ವಿಚಾರ ಮಾಡಿದರು. 80-20 ಮಾಡಿದರು, ಮತ್ತೇನೋ ಮಾಡಿದರು. ಅದೇ ಕೆಳಗೆ UCC ತರ್ತಾನಂತ ಹೇಳಿದರು. ಅವೆಲ್ಲ ಸಾಧ್ಯ ಆಗದೇ ಇದ್ದಾಗ ಚುನಾವಣಾ ಆಯೋಗವನ್ನು 2-1ರಿಂದ ಆಯುಕ್ತರನ್ನು ಆರಿಸುವಂಥ ಒಂದು ಕಾನೂನು ಮಾಡಿಕೊಂಡ್ರು. ಅದರ ಪ್ರಕಾರ ಇವತ್ತು ನಮಗೆ ಬೇಕಾದಂಥ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಚುನಾವಣೆ ಒನ್ ಸೈಡೆಡ್. ಇವತ್ತು ಜ್ಞಾನೇಶ್ ಕುಮಾರ್ ಸರ್ಕಾರದ ಪರ ಇರುವಂಗಲ್ಲ, ಇದ್ದಾರನ್ನು ಸ್ಪಷ್ಟ ಆಗ್ತಾ ಹೋಗ್ತದೆ. ಚುನಾವಣೆ ನಡೆದು 1-2